ನಾರಾಯಣ ಹರೇ ನಾರಾಯಣ ನಾರಾಯಣ ಲಕ್ಷ್ಮೀ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯವರ ಗೋವಿಂದ ಪುಂಡಲೀಕವರ ಗೋವಿಂದ. ಕೀರ್ತನಾರಂಭ ಕಾಲದಲ್ಲಿ ಈ ಜಗದೊಳಗೆ ಅಂಧಕಾರ ಅಜ್ಞಾನ ದುರ್ಜನರು ಎಚ್ಚೆತ್ತವಾಗಿ ಉಗಮವಾದಾಗ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಸಂರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಲೋಕಪಾಲಕನಾಗಿರ್ತಕ್ಕಂಥ ಭಗವಂತನು ಅಪರಾವತಾರಗಳನ್ನ ತಾಳಿ ಭೂಲೋಕಕ್ಕೆ ಬರ್ತಾನೆ. ಹೀಗಿರುವಾಗ ಯಾವ ದ್ವಾಪರಾಯುಗದಲ್ಲಿ ಆ ಲೋಕಪಾಲಕನಾಗಿರ್ತಕ್ಕಂಥ ಭಗವಂತನು ಕೃಷ್ಣಾವತಾರವನ್ನ ತಾಳಿ ಈ ಭೂಮಿಗೆ ಬಂದಿದ್ದಾನೆ. ಯಾವ ಕುರುಕ್ಷೇತ್ರ ಎಂಬ ತಕ್ಕಡಿಯನ್ನ ಕೈಯಲ್ಲಿ ಹಿಡಿದು ಧರ್ಮ ಅಧರ್ಮಗಳನ್ನು ಸಮನಾಗಿ ತೂಕ ಮಾಡ್ತಾ ಇದ್ದಾನೆ ಪರಮಾತ್ಮ. ಆ ಸಾತ್ವಿಕರಾದ ಪಾಂಡವರನ್ನೇ ದಾಳಗಳನ್ನಾಗಿ ಮಾಡಿಕೊಂಡು ಕಲಿ ಸ್ವರೂಪಕರಾಗಿರ್ತಕ್ಕಂಥ ಕುರುಕುಲವನ್ನ ಅಂದರೆ ಕೌರವರನ್ನ ಸಂಹಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ಆ ಕುರುಕ್ಷೇತ್ರ ನಡೆದ ರಣಭೂಮಿಯಲ್ಲಿ ಎತ್ತ ನೋಡಿದರತ್ತ ಹೆಣಗಳ ಬಣವೆ ತಾಯಿ ವಸುಂಧರ ಮಾತೆ ರಕ್ತದ ಮಡುವಿನಲ್ಲಿ ತೊಯ್ದು ಹೋಗಿದ್ದಾಳೆ. ಒಂದು ಕಡೆ ಪಿತಾಮಹನಾದ ಭೀಷ್ಮ ಶರಶಲ್ಯದ ಮೇಲೆ ಹೊರಗೆ ಪ್ರಾಣವನ್ನು ಬಿಟ್ಟಿದ್ದಾನೆ. ಮತ್ತೊಂದೆಡೆ ಗುರು ದ್ರೋಣ ಮಹಾರಥನಾದ ಕರ್ಣ ನೆಲಕ್ಕೆ ಊತ ರಥದ ಚಕ್ರವನ್ನವರೆಗೆ ಪ್ರಾಣವನ್ನು ಬಿಟ್ಟಿದ್ದಾನೆ. ಎತ್ತ ನೋಡಿದರತ್ತ ಕುರುಕ್ಷೇತ್ರ ನಡೆದಿರುವ ರಣಭೂಮಿಯಲ್ಲಿ ಬರೀ ಹೆಣಗಳ ರಾಶಿಯೇ ಕಾಣ್ತಾ ಇದೆ. ಅಲ್ಲಲ್ಲಿ ಸತ್ತು ಬಿದ್ದಿರುವ ಆ ಸೈನಿಕರ ಶವಗಳನ್ನ ಹಸಿಮಾಂಸವನ್ನ ಕಿತ್ತು ತಿಂತಾ ಇದೆ ನಾಯಿ ನರಿ ರಣಹದ್ದುಗಳು. ಆ ಸತ್ತು ಬಿದ್ದಿರುವ ವೀರಾದಿ ವೀರರ ಆ ಹೆಣವನ್ನ ಎಳೆದಾಡಿ ರಕ್ತಪಾನವನ್ನ ಮಾಡಲು ಕಾತರದು ನಿಂತಿದ್ದಾರೆ ಶಾಕಿನಿ ಢಾಕಿನಿಯರು. ಹೀಗಿರುವಾಗ ಆ ಕುರುಕ್ಷೇತ್ರ ನಡೆದಿರುವ ರಣಭೂಮಿಯ ನಟ್ಟ ನಡು ಮಧ್ಯೆ ಎತ್ತರವಾದ ಒಂದು ದೇಹ ನಿಂತಿದೆ. ಕೆದರಿದ ತಲೆ ಕೂದಲು, ಅಸ್ತವ್ಯಸ್ತವಾಗಿರುವ ಕನಕ ಪಿತಾಂಬರ ವಸ್ತ್ರಗಳು, ದೇಹದ ತುಂಬೆಲ್ಲ ಜರ್ಜರಿತವಾದ ಗಾಯಗಳು. ಯಾರವನು? ಅವನೇ ಜಗದಂಗ ಮಲ್ಲನಾದ ಕುರುಕುಲ ಸಾಮ್ರಾಜ್ಯ ತಿಲಕನಾದ ಸುಯೋಧನ ದುರ್ಯೋಧನ. ಆ ರಣಭೂಮಿಯ ನಡುಮಧ್ಯೆ ನಿಂತು ಸುತ್ತಲೂ ಬಿದ್ದಿರುವ ಹೆಣಗಳ ರಾಶಿಯನ್ನು ನೋಡಿ ದುರ್ಯೋಧನ ಕಣ್ಣಲ್ಲಿ ಕಣ್ಣೀರು ಸುರಿಸಿದ. ಏನಾಗಿ ಹೋಯಿತು ನನ್ನ ಸಾಮ್ರಾಜ್ಯ, ಏನಾಗಿ ಹೋಯಿತು ನನ್ನ ಸಾಮ್ರಾಜ್ಯ. ಹೇ ಕೃಷ್ಣ, ಧರ್ಮ ಸಂಸ್ಥಾಪನೆಗಾಗಿ ಅವತಾರ ಎತ್ತಿ ಬಂದೆ ಎಂದೇ. ಇದೋ ನೀನು ಮಾಡಿದ ಧರ್ಮ ಸಂಸ್ಥಾಪನೆ ಕೃಷ್ಣ. ಕೃಷ್ಣ, ನೀನು ಮಾಡಿದ ಕಪಟ ಮೋಸ ಕುತಂತ್ರ ಕುಯುಕ್ತಿ ಒಂದೇ ಎರಡೇ ಕೃಷ್ಣ. ಕೇಳು ಕೃಷ್ಣ, ನಿನ್ನೊಟ್ಟಿಗಿರುವ ಪಾಂಡವರನ್ನು ಮಾತ್ರ ನಾನು ಉಳಿಸಲಾರೆ. ನೀನು ಕಪಟ ಮಾಡಿದ ಕಪಟ ಮೋಸ ಅನ್ಯಾಯಗಳು ಒಂದೇ ಎರಡೇ. ಶಿಖಂಡಿಯನ್ನ ಮುಂದೆ ನಿಲ್ಲಿಸಿದೆ, ಪಿತಾಮಹ ಭೀಷ್ಮರನ್ನ ಕೊಲ್ಲಿಸಿದೆ. ನನ್ನ ವಂಶ ಶ್ರೇಷ್ಠನಾದ ಧರ್ಮರಾಜನ ಬಾಯಿಂದ ಅಸತ್ಯವನ್ನ ನುಡಿಸಿ ಗುರು ದ್ರೋಣಾಚಾರ್ಯರ ಹತ್ಯೆ ಮಾಡಿಸಿದೆ. ಅಷ್ಟೇ ಅಲ್ಲದೆ ಕೃಷ್ಣ, ತಮ್ಮನಾದ ಅರ್ಜುನನಿಂದಲೇ ಅಣ್ಣನಾದ ಕರ್ಣನ ಕೊರಳನ್ನು ಕೊಯ್ಸಿದೆ. ಧಿಕ್ಕಾರವಿರಲಿ ನಿನ್ನ ಜನ್ಮಕ್ಕೆ ಕೃಷ್ಣ, ಧಿಕ್ಕಾರವಿರಲಿ ನಿನ್ನ ಜನ್ಮಕ್ಕೆ ಕೃಷ್ಣ. ಇದೋ ಪಿತಾಮಹನ ಹಣತೆಯಂತೆ, ಪಿತಾಮಹನ ಹಣತೆಯಂತೆ ಸ್ವಲ್ಪ ಕಾಲ ಆ ವೈಶಂಪಾಯನ ಸರೋವರದಲ್ಲಿ ವಿಶ್ರಾಂತಿಯನ್ನು ಪಡೆದು ನಿಮ್ಮೆಲ್ಲರನ್ನ ರಣಹದ್ದಿನಂತೆ ಬೇಟೆಯಾಡಲಿದ್ದರೆ ನಾನು ಗುರುಕುಲ ಸಾಮ್ರಾಜ್ಯ ತಿಲಕ ಸುಯೋಧನನೇ ಕೃಷ್ಣ. ಆವ ದುರ್ಯೋಧನ ಆ ಕುರುಕ್ಷೇತ್ರ ನಡೆದ ರಣಭೂಮಿಯನ್ನ ಬಿಟ್ಟು ಆ ವಿಶ್ರಾಂತಿಯನ್ನ ಪಡೆಯುವುದಕ್ಕಾಗಿ ವೈಶಂಪಾಯನ ಸರೋವರದ ಕಡೆ ಹೆಜ್ಜೆ ಇಡುತ್ತಾ ಬರ್ತಾ ಇದ್ದಾನೆ. ಆ ಹೆಜ್ಜೆ ಇಡುತ್ತಾ ಬರುತ್ತಿರುವ ದುರ್ಯೋಧನ ಕಣ್ಣಲ್ಲಿ ಕಣ್ಣೀರು ಸುರಿಸಿದ. ಹೇ ಕೃಷ್ಣ, ಎಂಥ ದುರ್ವಿಧಿಯನ್ನ ತಂದೊಡ್ಡಿದೆ. ಸುತ್ತಮುತ್ತಲೂ ಬಿದ್ದಿರುವ ಹೆಣಗಳ ರಾಶಿಯನ್ನು ನೋಡಿ ದುರ್ಯೋಧನ ಕಣ್ಣೀರಿಡುತ್ತಾ ಆ ವೈಶಂಪಾಯನ ಸರೋವರದ ಕಡೆ ಬರ್ತಾ ಇದ್ದಾನೆ.
ಲೋಕ ಸುಖ ವ್ಯಾಕುಲಮಯ ಜೀವ ದೇವ ದೇವಾ ಅರಸಿ ಜರೆಯಾವರಿಸಿ ಮರರವಾ ಮರರವಾ ಸುಧಾ ವ್ಯಾವ್ಯಾಮಯ ಜೀವಾ ಮಾನವ ಜೀವನದ ಭವನೆಯ ಮೂಲವನರಿದು ಪರಿಹರಿಸೋ ಮಾನವ ಜೀವನದ ಭವನೆಯ ಮೂಲವನರಿದು ಪರಿಹರಿಸೋ ಜೀವಾ ದೇವಾ ದೇವಾ ಕೃಷ್ಣ ದೇವರೆಂದೇ ಧರ್ಮ ಸಂಸ್ಥಾಪನೆಗಾಗಿ ಅವತಾರ ಎತ್ತಿ ಬಂದೆ ಎಂದೇ ಇದೋ ನೀನು ಮಾಡಿಸಿದ ಧರ್ಮ ಯುದ್ಧ ಕೃಷ್ಣ ಇದೋ ನೀನು ಮಾಡಿಸಿದ ಧರ್ಮ ಯುದ್ಧ ಇದು ಸ್ವಲ್ಪ ಕಾಲ ಈ ವೈಶಂಪಾಯನ ಸರೋವರದಲ್ಲಿ ವಿಶ್ರಾಂತಿಯನ್ನು ಪಡೆದು ನಿಮ್ಮೆಲ್ಲರನ್ನ ರಣ ಹಂದಿದಂತೆ ಬೇಟೆಯಾಡುವೆ ಎಂದೆನ್ನುತ್ತಾ ದುರ್ಯೋಧನ ಆ ವೈಶಂಪಾಯನ ಸರೋವರದ ಕಡೆ ಮುಮ್ಮುಖವಾಗಿ ನಡೆದು ಬರ್ತಾ ಇದ್ದವನು ತಟ್ಟನೆ ಆಲೋಚಿಸಿದ ಈ ನನ್ನ ಹೆಜ್ಜೆ ಗುರುತಿನಿಂದ ನಾನು ಈ ವೈಶಂಪಾಯನ ಸರೋವರದಲ್ಲಿರುವ ವಿಚಾರ ಯಾರಿಗೂ ತಿಳಿಯಬಾರದು ಎಂದೆನ್ನುತ್ತಾ ಮುಮ್ಮುಖವಾಗಿ ನಡೆದು ಬರುತ್ತಿದ್ದ ದುರ್ಯೋಧನ ಆ ವೈಶಂಪಾಯನ ಸರೋವರಕ್ಕೆ ಬೆನ್ನು ಮಾಡಿ ಹಿಮ್ಮುಖವಾಗಿ ನಡೆಯಲಾರಂಭಿಸಿದ. ಯಾವಾಗ ಹಿಮ್ಮುಖವಾಗಿ ನಡೆಯಲಾರಂಭಿಸಿದನೋ ತಟ್ಟನೆ ವಿಜಯಲಕ್ಷ್ಮಿ ಆ ವೈಶಂಪಾಯನ ಸರೋವರದ ದಡದ ಮೇಲೆ ಪ್ರತ್ಯಕ್ಷಳಾದಳು. ಕಂದ ಸುಯೋಧನ, ಕಟ್ಟ ಕಡೆಯ ಗಳಿಗೆಯಲ್ಲಾದರೂ ನೀನು ಜಯವನ್ನ ಗಳಿಸುವೆ. ನೀನು ಗೆದ್ದು ಬಂದ ಮೇಲೆ ಈ ನನ್ನ ಕರದಲ್ಲಿರುವ ವಿಜಯ ಮಾಲೆಯನ್ನ ನಿನ್ನ ಕೊರಳಿಗೆ ಹಾಕಬೇಕು ಅಂತ ಕಾದಿದ್ದನಲ್ಲ ಮಗನೇ. ನೀನು ನನ್ನೆಡೆಗೆ ಬೆನ್ನು ಮಾಡಿ ಬರ್ತಾ ಇದ್ದೀಯಲ್ಲೋ, ಈ ವಿಜಯಲಕ್ಷ್ಮಿಯ ಕಡೆ ಬೆನ್ನು ಮಾಡಿ ಬರ್ತಾ ಇದ್ದೀಯ. ಇನ್ನೆಲ್ಲಿದೆ ನಿನಗೆ ಜಯ? ಇನ್ನೆಲ್ಲಿದೆ ನಿನಗೆ ಗೆಲುವು? ಇನ್ನೆಲ್ಲಿದೆ ನಿನಗೆ ಜಯ? ನೀನು ಸರ್ವನಾಶವಾಗಿ ಹೋಗು. ತಾಯಿ ವಿಜಯಲಕ್ಷ್ಮಿ ದುರ್ಯೋಧನನಿಗೆ ಶಾಪವನ್ನಿಟ್ಟು ಅದೃಶ್ಯಲಾದ. ಎತ್ತ ದುರ್ಯೋಧನ ವೈಶಂಪಾಯನ ಸರೋವರದೊಳಗೆ ಆ ವಿಶ್ರಾಂತಿಯನ್ನು ಪಡಿತಾ ಇದ್ದಾನೆ. ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿರುವ ವಿಚಾರ ಪಾಂಡವರಿಗೆ ತಿಳಿಯಿತು. ಶ್ರೀಕೃಷ್ಣ ಪರಮಾತ್ಮನ ಜೊತೆಗೂಡಿ ಸಕಲ ಸೈನ್ಯ ಪರಿವಾರವನ್ನ ಕಟ್ಟಿಕೊಂಡು ಆ ವೈಶಂಪಾಯನ ಸರೋವರವನ್ನು ಸುತ್ತುವರೆದರೆ
ಢಮರುಗ ಕೊಂಬು ಗಾಳೆ ಡಮ 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 ಡಮನೆ ಮೊಳುತ್ತಾ ಇದೆ. ತಟ್ಟನೆ ಧರ್ಮರಾಜರು ಹೇಳ್ತಾರೆ, ಸೋದರ ಸುಯೋಧನ, ಏಕೆ ಸೋದರ? ನಿನ್ನ 99 ಮಂದಿ ಸಹೋದರರನ್ನೆಲ್ಲ ಕಳೆದುಕೊಂಡು, ಸಕಲ ಸೈನ್ಯ ಪರಿವಾರವನ್ನೆಲ್ಲ ಕಳೆದುಕೊಂಡು ಈ ವೈಶಂಪಾಯನ ಸರೋವರದಲ್ಲಿ ಬಚ್ಚಿಟ್ಟುಕೊಂಡಿದ್ದೀಯಲ್ಲೋ. ಬಾ ಹೊರಗೆ ತಮ್ಮ. ನೀನು ಸೋತಿರುವ ಸಕಲ ಸಾಮ್ರಾಜ್ಯದಲ್ಲಿ ಅರ್ಧ ಭಾಗವನ್ನು ನಾನು ನಿನಗೆ ಮರಳಿ ಕೊಡ್ತೇನೆ, ಬಾರೋ. ಆಗಲು ಬಾರಲಿಲ್ಲ. ಯಾವ ಪಕ್ಕದಲ್ಲಿದ್ದ ಭೀಮಸೇನ ತನ್ನ ಗದೆಯನ್ನ ಎತ್ತಿ ಒಂದು ಸಾರಿ ವೈಶಂಪಾಯನ ಸರೋವರಕ್ಕೆ ಢಮ್ಮನೆ ಅಪ್ಪಳಿಸಿದ. ಎಲ್ಲವೋ ಸುಯೋಧನ, ನಿನ್ನವರನ್ನೆಲ್ಲ ರಣಭೂಮಿಯಲ್ಲಿ ಬಲಿ ಕೊಟ್ಟು ರಣಹೇಡಿಯಲ್ಲಿ ಈ ವೈಶಂಪಾಯನ ಸರೋವರದಲ್ಲಿ ಬಚ್ಚಿಟ್ಟುಕೊಂಡಿದ್ದೀಯಲ್ವಾ? ನೀನೊಬ್ಬ ಭುಜಬಲವುಳ್ಳ ಪರಾಕ್ರಮಿಯೇ. ಯಾವ ಭೀಮನ ಧ್ವನಿಯನ್ನ ಕೇಳಿದೊಡನೆ ದುರ್ಯೋಧನ ಬರ್ರನೆ ಮೇಲೆ ಬಂದ. ಧರ್ಮರಾಯರು ಹತ್ತಿರ ಬಂದು ಹೇಳುತ್ತಾರೆ, ಸೋದರ ದುರ್ಯೋಧನ, ನಿನಗೆ ಕಟ್ಟ ಕಡೆಯದಾಗಿ ನಾನು ಒಂದು ಅವಕಾಶವನ್ನು ಕೊಡ್ತೇನೆ. ನೀನು ನಮ್ಮ 5 ಜನ ಪಾಂಡವರಲ್ಲಿ ಯಾರಾದರೂ ಒಬ್ಬರ ಜೊತೆಗೂಡಿ ಯುದ್ಧವನ್ನ ಮಾಡಿ ಗೆದ್ದು ಬಂದದ್ದೇ ಆದರೆ ನೀನು ಸೋತಿರುವ ಸಕಲ ಸಾಮ್ರಾಜ್ಯದಲ್ಲಿ ಅರ್ಧ ಭಾಗವನ್ನು ಕೊಡ್ತೇನೆ. ದುರ್ಯೋಧನನಕ್ಕ, ನೀನು ನನಗೆ ಅರ್ಧ ರಾಜ್ಯವನ್ನ ಕೊಡ್ತೀಯೋ? ಯುದ್ಧಕ್ಕೇನು ನಾನು ಸಿದ್ಧ. ನಿಮ್ಮ 5 ಜನರಲ್ಲಿ ಯಾರ ಜೊತೆ ಮಾಡಲಿ ಯುದ್ಧ? ನೀನು ನಿನ್ನ ಜೊತೆ ಯುದ್ಧವೇ. ಇನ್ನು ಈ ಅರ್ಜುನನು ಇವನೊಬ್ಬ ಬೃಹನ್ನಳೆ ಇದ್ದ ಹಾಗೆ ಇವನ ಜೊತೆ ಯುದ್ಧವೇ. ಇನ್ನು ಈ ನಕುಲ ಸಹದೇವರು ನನ್ನ ಒಂದೇ ಒಂದು ಮುಷ್ಟಿಗೆ ನೆತ್ತರು ಕಕ್ಕಿ ವಸುಂಧರ ಮಾತಿಗೆ ರಕ್ತದೋಕುಳಿಯಾಗಿ ಆಹುತಿಯಾಗಿರ್ತಾರೆ. ನನಗೆ ಸರಿ ಸುಮಾರಾದ ಈ ಹೊಟ್ಟೆ ಬಾಕ ಭೀಮನೊಡನೆ ಮಾಡುವೆ ಯುದ್ಧ. ಭೀಮನಿಗೂ ದುರ್ಯೋಧನನಿಗೂ ಘನಘೋರವಾದ ಗದಾ ಯುದ್ಧ ಪ್ರಾರಂಭವಾಯಿತು. ದುರ್ಯೋಧನ ತನ್ನ ಗದಾ ವೈಖರಿಯಿಂದ ಭೀಮನನ್ನ ಒಡೆದು ನೆಲಕ್ಕುರುಳಿಸಿದ. ಇನ್ನೇನೋ ದುರ್ಯೋಧನ ಭೀಮನನ್ನ ಕೊಂದೇ ಬಿಡ್ತಾನೆ ಎನ್ನುವ ಸಮಯದಲ್ಲಿ ಪಕ್ಕದಲ್ಲಿ ನಿಂತಿದ್ದ ಕೃಷ್ಣ ಪರಮಾತ್ಮ ನೋಡಿದ. ಕೃಷ್ಣ ಪರಮಾತ್ಮನಿಗೆ ಅಂದು ತುಂಬಿದ ರಾಜಸಭೆಯೊಳಗೆ ಶಕುನಿ ಆಡಿದ ಮಾತು ತಟ್ಟನ ಜ್ಞಾಪಕಕ್ಕೆ ಬಂತಂತೆ ನೋಡಿ. ಶಕುನಿ ಹೇಳಿದ್ದಂತೆ ರಾಜಸಭೆಯಲ್ಲಿ, ಕೃಷ್ಣ, ಮುಂದೆ ನಡೆಯುವ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಪಾಂಡವರು ಒಬ್ಬರು ಸತ್ತರು, ಕೌರವರು ಒಬ್ಬರು ಬದುಕುಳಿದರು. ಇಡೀ ಕುರುಕ್ಷೇತ್ರದ ಯುದ್ಧದ ಗೆಲುವು ನಮ್ಮದೇ. ಎಚ್ಚರವಿರಲಿ ಕೃಷ್ಣ. ಅಂದರೆ ಶಕುನಿಯ ಮಾತಿನ ಅರ್ಥ, ಕೃಷ್ಣ, ಪಾಂಡವರನ್ನ ಒಬ್ಬರನ್ನೂ ಸಾಯಲಿಕ್ಕೆ ಬಿಡಬೇಡ, ಕೌರವರನ್ನ ಒಬ್ಬರನ್ನೂ ಬದುಕಲಿಕ್ಕೆ ಬಿಡಬೇಡ ಎಂಬುದು ಶಕುನಿಯ ಕುತಂತ್ರದ ಮಾತಾಗಿತ್ತು ನೋಡಿ. ಅದಕ್ಕೆ ಹೇಳ್ತಾರೆ ನೋಡಿ, ಬೆಟ್ಟ ಬಂದ ತಲೆ ಮೇಲೆ ನಿಂತ್ಕೊಳ್ತಾ ಇದ್ರು ಪಾರ ಬಿಡ್ಬೋದು ಅಂತ ಕಷ್ಟ ಬಂದಾಗ. ಶಕುನಿ ಕೃಷ್ಣ ಪರಮಾತ್ಮನಷ್ಟೇ ಬುದ್ಧಿ ಶಕ್ತಿಯನ್ನು ಹೊಂದಿದವನು. ಶಕುನಿ ಆಡಿದ ಮಾತು ತಟ್ಟನೆ ಪರಮಾತ್ಮನಿಗೆ ಅರಿವಾಗಿ ಇಲ್ಲ ಶಕುನಿ ಆಡಿದ ಮಾತು ಸತ್ಯವಾಗಿಬಿಡುತ್ತೆ. ಒಂದು ವೇಳೆ ದುರ್ಯೋಧನ ಭೀಮನನ್ನು ಕೊಂದು ಬಿಟ್ರೆ ಶಕುನಿ ಆಡಿದ ಮಾತು ಸತ್ಯವಾಗಬೇಕು. ಹಾಗಾಗಬಾರದು. ಭೀಮಾ, ಆ ದುರ್ಯೋಧನನ ಪ್ರಾಣ ಪಕ್ಷಿ ಅಡಗಿರುವುದು ಅವನ ಬಲತೊಡೆಯಲ್ಲಿ ಅಂತೇಳಿ ಪರಮಾತ್ಮ ಸನ್ನೆ ಮಾಡಿ ತೋರಿಸಿದ. ಯಾವಾಗ ಸನ್ನೆ ಮಾಡಿ ತೋರಿಸಿದನೋ ಪಕ್ಕದಲ್ಲಿದ್ದ ತನ್ನ ಗದೆಯನ್ನ ಎತ್ತಿ ತನಗೆ ಎದುರಲು ಬರುತ್ತಿರುವ ಆ ದುರ್ಯೋಧನನ ಬಲತೊಡೆಗೆ ಭೀಮ ಗುರಿಯಿಟ್ಟು ಢಮ್ಮನೆ ಅಪ್ಪಳಿಸಿದ. ಅಮ್ಮ ಎಂದೆನುತ್ತಾ ದುರ್ಯೋಧನ ಆ ವೈಶಂಪಾಯನ ಸರೋವರದ ದಡದ ಮೇಲೆ ಬೃಹದಾಕಾರದ ಮರವೊಂದು ಕತ್ತರಿಸಿ ನೆಲಕ್ಕುರುಳುವಂತೆ ಆ ವೈಶಂಪಾಯನ ಸರೋವರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ಹೇ ಕೃಷ್ಣ, ದೇವರೆಂದೇ ಧರ್ಮ ಸಂಸ್ಥಾಪನೆಗಾಗಿ ಅವತಾರ ಎತ್ತಿ ಬಂದೆ ಎಂದೇ ಇದೋ ನೀನು ಮಾಡಿಸಿದ ಧರ್ಮ ಯುದ್ಧ ಕೃಷ್ಣ. ಧಿಕ್ಕಾರವಿರಲಿ ನಿನ್ನ ಜನ್ಮಕ್ಕೆ ಕೃಷ್ಣ. ಇದೋ ಆ ಪರಮಾತ್ಮನೆಡೆಗೆ ಸಾಗುವೆ. ಈ ಸಕಲ ಸಾಮ್ರಾಜ್ಯವನ್ನೇ ಈ ಪಾಂಡವರಿಗೆ ಉಣಬಡಿಸು ಕೃಷ್ಣ. ಈ ಪಾಂಡವರಿಗೆ ಉಣಬಡಿಸು. ಹರ ಹರ ಮಹಾದೇವ ಶಂಭೋ ಎಂದೆನು
ಎನ್ನುತ್ತಾ ದುರ್ಯೋಧನ ವೈಶಂಪಾಯನ ಸರೋವರದ ದಡದ ಮೇಲೆ ಪ್ರಾಣವನ್ನು ಬಿಟ್ಟ. ಕರ್ಪರಾಚಾರ್ಯ ಲಕ್ಷ್ಮೀ ರಮಣ ಗೋವಿಂದ, ಇಂದಿರಾ ರಮಣ ಗೋವಿಂದ. ಇದಕ್ಕೊಂಚೂರು ಗೋವಿಂದ ಅಂದ್ರವ. ಗೋವಿಂದ ನಾಮ ಸ್ಮರಣೆಯನ್ನು ಮಾಡಿದ್ರೆ ನಾವು ಮಾಡಿದಂತೆ ಎಷ್ಟೋ ಪಾಪ ಕರ್ಮಗಳಲ್ಲಿ ಒಂದು ಸೂಜಿ ಮನೆಯಷ್ಟಾದ್ರೂ ಪಾಪ ಕಡಿಮೆ ಆಗುತ್ತಂತೆ. ಇಂದಿರಾ ರಮಣ ಗೋವಿಂದ. ಗೋವಿಂದ ಅಂದವ್ರಿಗೆಲ್ಲ ಸಕಲ ಇಷ್ಟಾರ್ಥ ಆಯುಷಾರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡು ಗೋವಿಂದ. ಈಗಂತಾರ ಬೇಕಾರ ಅದೇನ ಕೊಟ್ಟನಂತ ಇರೋ ಅದ್ಯಾಕ್ ಬಿಡ, ಬಿಟ್ಟಿ ಬರೋದು ಯಾವ್ದನ್ನು ಬಿಡಲ್ಲ ತಾಯಂದಿರು. ಬರ್ತದ ಸರ್, ಅಲ್ಲೇ ಅಂದ್ರೆ ಸಾಕು. ಎಲ್ರಿಗೂ ಒಂದೊಂದು ಹಾಕೊಡ್ಲತ್ತ ನೋಡತ್ತೆ. ಇರ್ಲಿ. ಗೋವಿಂದ ಪರಮಾತ್ಮ ತಮ್ಮೆಲ್ಲರಿಗೂ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಯಾವ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಸತ್ತನೆಂಬ ಸುದ್ದಿಯನ್ನು ಕೇಳಿ ತಾಯಿ ಗಾಂಧಾರಿ ಗಂಡ ಕಾಣದ ಪ್ರಪಂಚವನ್ನು ನಾನು ನೋಡಬಾರದೆಂದು ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡಿದ್ದ ತಾಯಿ ಇಬ್ಬರು ಸಂಖ್ಯೆಯರ ಜೊತೆಗೂಡಿ ಆ ಕುರುಕ್ಷೇತ್ರ ನಡೆದಿರುವ ರಣಭೂಮಿಗೆ ಬರ್ತಾ ಇದ್ದಾಳೆ. ಅಲ್ಲಿಂದ ಒಬ್ಬ ಸೇವಕ ಹೇಳ್ತಾನೆ, ಅಮ್ಮ ಗಾಂಧಾರಿ ಮಹಾರಾಣಿ, ಇದೇ ನೋಡು ತಾಯಿ ಕುರುಕ್ಷೇತ್ರ ನಡೆದ ರಣಭೂಮಿ. ಅಮ್ಮ ಎತ್ತ ನೋಡಿದರತ್ತ ಬರೀ ಹೆಣೆಗಳೇ ಕಾಣ್ತಾ ಇದೆ ತಾಯಿ, ಬರೀ ಹೆಣೆಗಳೇ ಕಾಣ್ತಾ ಇದೆ. ಅಮ್ಮ ಆ ಸತ್ತು ಬಿದ್ದಿರುವ ಹೆಣೆಗಳನ್ನ ಕಿತ್ತಾಡಿ ತಿಂತಾ ಇದೆ ನಾಯಿ ನರಿಗಳು. ಅಮ್ಮ ಅಲ್ಲಿ ನೋಡು ತಾಯಿ ವೈಶಂಪಾಯನ ಸರೋವರ. ಆ ಸರೋವರದ ದಡದ ಮೇಲೆ ಒಂದು ಸತ್ತ ಶವ ಬಿದ್ದಿದೆ ತಾಯಿ. ಅದು ಬೇರಾರು ಅಲ್ಲಮ್ಮ, ನಿನ್ನ ಹಿರಿಯ ಮಗನಾದ ದುರ್ಯೋಧನ. ಮಗನ ಶವ ಎಂದ ಕೂಡಲೇ ತಾಯಿಗೆ ದುಃಖ ಒಮ್ಮಳಿಸಿತು. ಕರುಳ ಸಂಕಟವನ್ನ ತಡೆಯಲಾರದೆ ಸಖಿಯರು ನನ್ನನ್ನು ಕರ್ಕೊಂಡು ಹೋಗ್ರಪ್ಪ. ಆ ಸಖಿಯರು ಕೈ ಹಿಡಿಕೊಂಡು ಕರೆತಂದರೆ ಆ ಸತ್ತು ಬಿದ್ದಿರುವ ಮಗನ ತಲೆಯನ್ನ ತೊಡೆಯ ಮೇಲೆ ಇಟ್ಟು ತಾಯಿ ಕಣ್ಣೀರಿಡ್ತಾ ಇದ್ದಾಳೆ. ಕಂದ ಸುಯೋಧನ ಮಗನೇ, ಯಾವ ಜನ್ಮದಿ ಗೈದ ಪಾಪ ಯಾರೋ ಇದ್ದಾರೋ ಈ ಪರಿತಾಪ. ಯಾವ ಜನ್ಮದಿ ಗೈದ ಪಾಪ ಯಾರೋ ಇದ್ದಾರೋ ಈ ಪರಿತಾಪ. ಕಂದ ಮಗನೇ,
ಕಂದ, ರತ್ನಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುತ್ತಿದ್ದರು. ನೋಡಲು ಸಾಲ್ತಾ ಇರಲಿಲ್ಲ ಮಗನೇ. ಕಂದ, ಇಂದು ಈ ವೈಶಂಪಾಯನ ಸರೋವರದಲ್ಲಿ ಅನಾಥ ಶವವಾಗಿ ಬಿದ್ದಿದೆಯಲ್ಲೋ ಕಂದ. ಇದಕ್ಕೆಲ್ಲ ಕಾರಣ ಯಾರೆಂಬುದು ನಾನು ಬಲ್ಲೆ. ಇದಕ್ಕೆಲ್ಲ ಕಾರಣ ಯಾರೆಂಬುದು ನಾನು ಬಲ್ಲೆ. ಕೃಷ್ಣ, ಧರ್ಮ ಸಂಸ್ಥಾಪನೆಗಾಗಿ ಅವತಾರ ಎತ್ತಿ ಬಂದೆ. ಇದು ನೀನು ಮಾಡಿಸಿದ ಧರ್ಮ ಯುದ್ಧ ಕೃಷ್ಣ. ಅಂದು ನನ್ನ ಅರಮನೆಗೆ ಸಂಧಾನದ ನೆಪವೊಡ್ಡಿ ನನ್ನ ಅರಮನೆಗೆ ಬಂದು ನನ್ನ ಮಕ್ಕಳನ್ನೆಲ್ಲ ಬಲಿ ಪಶುಗಳಂತೆ ರಣಭೂಮಿಗೆ ಎಳ್ಕೊಂಡು ಹೋಗಿ ಎಲ್ಲರನ್ನ ಬಲಿ ಕೊಟ್ಟೆ ಎಲ್ಲ ಕೃಷ್ಣ. ಕೇಳು ಕೃಷ್ಣ, ನನ್ನ ಮಕ್ಕಳನ್ನ ನನ್ನ ವಂಶಸ್ಥರಿಂದಲೇ ನೀನು ಯಾವ ರೀತಿ ಎಲ್ಲರನ್ನ ಮರಣ ಹೊಂದುವಂತೆ ಮಾಡಿದೆಯೋ ಅದೇ ಪ್ರಕಾರವಾಗಿ ಕೃಷ್ಣ, ನಿನ್ನ ವಂಶದವರಿಂದಲೇ ನಿನ್ನ ವಂಶ ಸರ್ವನಾಶವಾಗಲಿ ಕೃಷ್ಣ. ತಾಯಿ ಗಾಂಧಾರಿ ಕೃಷ್ಣನ ವಂಶಕ್ಕೆ ಶಾಪವನ್ನಿತ್ತಳು. ಪರಮಾತ್ಮ ದಿಗ್ಗನೆ ಪ್ರತ್ಯಕ್ಷನಾದ ತಾಯಿ ಗಾಂಧಾರಿ ಮಹಾರಾಣಿ, ನನ್ನ ವಂಶಕ್ಕೆ ಶಾಪವನ್ನು ಕೊಟ್ಟೆಲ್ಲಮ್ಮ. ನನಗಾವ ಬೇಸರವಿಲ್ಲ. ನಡೆದದಕ್ಕೆಲ್ಲ ಕೃಷ್ಣನೇ ಕಾರಣ ಅಂತ ನನ್ನ ವಂಶಕ್ಕೆ ಶಾಪವನ್ನು ಕೊಟ್ಟೆಲ್ಲ ತಾಯಿ. ಈಗ ಹೇಳು ತಾಯಿ, ನಿನ್ನ ಮಕ್ಕಳು ಚಿಕ್ಕವರಿರುವಾಗ ಮಾಡಬಾರದ ದುಷ್ಕೃತ್ಯಗಳನ್ನೇ ಮಾಡ್ತಾ ಇದ್ರು. ಒಂದು ದಿನನಾದ್ರೂ ನಿನ್ನ ಮಕ್ಕಳನ್ನ ಕರೆದು, ಮಕ್ಕಳೇ ಇದು ತಪ್ಪು, ನೀವು ಮಾಡ್ತಾ ಇರೋದು ತಪ್ಪು ಕಂಡ್ರಪ್ಪ ಅಂತ ನಿನ್ನ ಮಕ್ಕಳಿಗೆ ಬುದ್ಧಿ ಮಾತು ಹೇಳಿದೆ ತಾಯಿ? ಇಲ್ಲ. ನಿನ್ನ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೂ ಮಾಡಬಾರದ ದುಷ್ಕೃತ್ಯಗಳನ್ನೇ ಮಾಡ್ತಾ ಇದ್ರು. ನಿನ್ನ ಮಕ್ಕಳನ್ನ ಕರೆದು, ಅಪ್ಪ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಕಣಪ್ಪ, ಸನ್ಮಾರ್ಗದ ಹಾದಿಯಲ್ಲಿ ನಡೆಯಿರಿ ಕಂದ ಅಂತ ಒಂದೇ ಒಂದು ಬುದ್ಧಿ ಮಾತು ಹೇಳಿದ್ರು ಕೂಡ ಈ ರೀತಿ ನಿನ್ನ ಮಕ್ಕಳನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಿನ್ನ ಮಕ್ಕಳಾದ ದುರ್ಯೋಧನ, ದುಶ್ಯಾಸನ ವೀರರು ಮಹಾ ಸಾಧ್ವಿ ಮಣಿಯಾದ ದ್ರೌಪದಿಯನ್ನ ತುಂಬಿದ ಸಭೆಯೊಳಗೆ ಎಳೆತಂದು ಒಂದು ಹೆಣ್ಣು ಎಂಬುದನ್ನ ಮರೆತು ಅವಳ ಸೀರೆಯ ಸೆರಗನ್ನ ಎಳೆದು ಅವಳಿಗೆ ಅಪಮಾನ ಮಾಡ್ತಾ ಇದ್ರು. ಎಲ್ಲವೂ ನಿನಗೆ ಗೊತ್ತಿದ್ರು ನೀನು ಸುಮ್ಮನೆ ಕುಳಿತಿದ್ದೀಯಲ್ಲ ತಾಯಿ. ಯಾಕೆ? ಆ ದ್ರೌಪದಿ ಕೇವಲ ಕುಂತಿದೇವಿಗೆ ಮಾತ್ರ ಸೊಸೆ ಆಗಿರ್ಲಿಲ್ಲಮ್ಮ, ನಿನಗೂ ಸೊಸೆ ಇಲ್ವೇ? ಅದೂ ಬೇಡ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ವಸ್ತ್ರಾಭರಣ ಮಾಡಿ ಅಪಮಾನ ಮಾಡ್ತಾ ಇದ್ರು. ಸುಮ್ನೆ ಕುಳಿತಿದ್ದೀಯಲ್ಲ ಕಂದ. ಮಕ್ಕಳೇ, ನೀವು ಮಾಡ್ತಾ ಇರೋದು ತಪ್ಪು ಕಂಡ್ರಪ್ಪ. ಒಂದು ಹೆಣ್ಣಿನ ಸೀರೆಯ ಸೆರಗನ್ನ ಎಳೆದು ಅವಳಿಗೆ ಅಪಮಾನ ಮಾಡಬಾರದು ಅಂತ ಒಂದು ಬುದ್ಧಿ ಮಾತು ಹೇಳಿದೆ ತಾಯಿ? ಇಲ್ಲ. ಎಲ್ಲವನ್ನ ನಿನ್ನಲ್ಲೇ ಇಟ್ಟುಕೊಂಡು ಈಗ ನಡೆದದಕ್ಕೆಲ್ಲ ಕೃಷ್ಣನೇ ಕಾರಣ ಅಂತ ನನ್ನ ವಂಶಕ್ಕೆ ಶಾಪವನ್ನು ಕೊಟ್ಟೆ ಇಲ್ಲ ತಾಯಿ. ಈಗ ಹೇಳು, ಇದರಲ್ಲಿ ಯಾವುದು ತಪ್ಪು, ಯಾರದು ತಪ್ಪು ಅಂತ ಪರಮಾತ್ಮ ನೋಡಿದಾಗ ತಾಯಿ ಕೃಷ್ಣನ ನುಡಿಗಳನ್ನ ಆಲಿಸಿದ ಗಾಂಧಾರಿ ದೇವಿ ನಾಚಿಕೆಯಿಂದ ತಲೆ ತಗ್ಗಿಸಿಲ್ಲಂತೆ. ನಿಜ, ಕೃಷ್ಣನ ಆಡಿದ ಮಾತು ಸತ್ಯ ಸತ್ಯ. ನನ್ನ ಮಕ್ಕಳು ಚಿಕ್ಕವರಿರುವಾಗ ಅವರಿಗೆ ನಾನು ಒಳ್ಳೆಯ ವಿವೇಕವನ್ನು ಹೇಳಿ ಬೆಳೆಸಬೇಕಾಗಿತ್ತು. ನನ್ನ ಮಕ್ಕಳು ಚಿಕ್ಕವರಿರುವಾಗ ಅವರು ಅಧರ್ಮದ ದಾರಿಯನ್ನ ಹಿಡಿದಿದ್ದಾಗ ಅವರನ್ನ ಧರ್ಮದ ದಾರಿಯಲ್ಲಿ ನಾನು ನಡೆಸಬೇಕಾಗಿತ್ತು. ನಡೆದದಕ್ಕೆಲ್ಲ ನಾನೇ ಕಾರಣ. ಅವತ್ತು ನನ್ನ ಮಕ್ಕಳಿಗೆ ನಾನು ಒಳ್ಳೆಯ ವಿಚಾರವನ್ನು ಹೇಳ್ಕೊಟ್ಟಿದ್ದಿದ್ರೆ ಇವತ್ತು ನನ್ನ ಮಕ್ಕಳು ಎಲ್ಲರೂ ರಣಭೂಮಿಯಲ್ಲಿ ಮಡಿತಾ ಇರಲಿಲ್ಲ. ತಾಯಿ ತಲೆ ತಗ್ಗಿಸದಂತೆ ನೋಡಿ. ಅದಕ್ಕೆ ಹೇಳ್ತಾರೆ, ಎತ್ತ ತಾಯಿ ಆಗಿರ್ತಕ್ಕಂಥವಳು ಮಕ್ಕಳಿಗೆ ಒಳ್ಳೆಯ ವಿವೇಕವನ್ನು ಹೇಳಿ ಬೆಳೆಸಬೇಕಂತೆ. ತಾಯಿಯೇ ಮೊದಲನೇ ಗುರು, ಮನೆಯೇ ಮೊದಲನೇ ಪಾಠಶಾಲೆ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಇವತ್ತು ನಮ್ಮ ತಾಯಂದಿರು ಎಷ್ಟೋ ಜನ ತಮ್ಮ ತಾಯಂದಿರು ಮಕ್ಕಳಿಗೆ ಹೇಳ್ಕೊಡ್ಬಾರ್ದನ್ನ ಹೇಳ್ಕೊಡ್ತಾರೆ. ಅಲ್ಲಿ ನೋಡು, ದೊಡ್ಡಪ್ಪ ಬತ್ತನ ಉಗುತ್ ಬಿಡಪ್ಪ, ಅದು ತುಬುಕ್ ನುಗ್ಗಿತದೆ. ಎಲ್ಲೋಡು ಅಣ್ಣಯ್ಯ ಬತ್ತನ ಒದ್ ಬಿಡು, ಅದು ಜಾಡ್ ಸೋದಿತದೆ. ಆ ತಾಯಿ ಏನ್ ಹೇಳ್ಕೊಡ್ತಾಳೋ ಅದನ್ನೇ ಕೇಳುತ್ತೆ ಅದು. ಇವತ್ತಂತ ಈ ಮಹಿಳಾ ಸಂಘಗಳು ವಿಪರೀತವಾಗಿ ಬಂದ್ಬಿಟ್ಟವೆ, ಇಲ್ಲೂ ಇದ್ದಾವೇನೋ. ಯಾಕಂದ್ರೆ ನಮ್ ಕಡೆ ಅವ ನೋಡಪ್ಪ, ಹಿಂಗ ಒಂದ್ 15 ಜನದ ಒಂದ್ ಮಹಿಳಾ ಸಂಘ ಇತ್ತಂತ. 15 ಜನದಲ್ಲಿ 14 ಜನ ಹೆಬ್ಬೆಟ್ಟು ಪಾಪ. ಒಬ್ಬಳು ಮಾತ್ರ ಅಲ್ಪ ಸ್ವಲ್ಪ ಇಂಗ್ಲಿಷ್ ಅದು ಇದು ಕಲ್ತ್ಕೊಂಡ್ಬಿಟ್ಟಿದ್ಲು. ತಳ್ಕೊ ಬಳ್ಕೋಸಿ ಜಾಸ್ತಿ 70,000 ಬರೆಸ್ಬಿಟ್ರ ಅವತ್ತು. ಎಲ್ಲ ಈ ದುಡ್ಡು ತಕೊಳಕ ನಾಳೆ ದಿನ ಎಲ್ಲರೂ ಯಾರೋ ಮ್ಯಾನೇಜರ್ ಸೂಪರ್ವೈಸರ್ ಎಲ್ಲ ಊರಿಗೆ ಬರ್ತಿದ್ರು. ಈ 14 ಜನ ಇದ್ರಲ್ಲ, ಅವ್ರೇನ್ ಮಾಡಿದ್ರು, ಈ ಅಲ್ಪ ಸ್ವಲ್ಪ ಇಂಗ್ಲಿಷ್ ಬರ್ತಿತ್ತಲ್ಲ ಅವಳನ್ನೇ ಅಧ್ಯಕ್ಷರು ಮಾಡ್ಬಿಟ್ರು. ಅವಾ ಅಕ್ಕ ಹೇಳಿ, ನಾಳೆ ಸೂಪರ್ವೈಸರು ಮ್ಯಾನೇಜರ್ ಅಂತ ಯಾರು ಬರ್ತಾವ್ರ,
ನಮ್ ಸಂಘಕ್ಕ ನೀನೇ ಅಧ್ಯಕ್ಷರಾಗ್ಬಿಡು. ಏ ಬೇಡ, ಅದೇನ್ ಮಾತಾಡ್ತಾರ ನಮ್ಗೊಂದು ತಿಳಿಯಲ್ದು. ನೀವು ದೊಡ್ಡವರೆಲ್ಲ ಇದ್ಕ ನಾನು ಹೆಂಗಾಗ್ಲಕ್ಕ? ನಮ್ಗ ಓದು ಬರ ಒಂದು ಗೊತ್ತಿಲ್ವಲ್ಲವ, ನೀನೇ ಆಗ್ಬಿಡವ ತಗ ಅಂದ್ಬಿಟ್ಟು ಅಧ್ಯಕ್ಷರು ಮಾಡ್ಬಿಟ್ಟು ತಗೊಳ್ಳಿ. ಮೊದ್ಲೇ ತಡದ್ ನಿಲ್ಸಕ್ಕಾಯ್ತಿಲ್ಲ ಇವಳ, ಇನ್ ಅಧ್ಯಕ್ಷರು ಮಾಡಿದ್ಮೇಲೆ ಕೇಳ್ಬೇಕೆ? ಎರಡು ಕೊಂಬಂದಂಗ ಆಗೋಯ್ತು ಅತ್ತಾಗ. ನಾಳೆಯಿಂದ ನಾ ಹೇಳ್ದಂಗೆ ಕೇಳ್ಬೇಕು ನೀವೆಲ್ಲ. ಸರಿ ಆಯ್ತು. ನಾಳೆಯಿಂದ ಒಂದೇ ತರ ಸ್ಯಾರಿ ಹಾಕೊಂಡ್ ಬರ್ಬೇಕು. ಕಾಸಿಲ್ಲ ಕಣ್ಕಂದ, ಅದಕ್ಕೆ 2,000 ರೂಪಾಯಿ ಕೊಡಲ್ವಾ ಸಿದ್ದರಾಮಯ್ಯ? ನನ್ನ ಗಂಡ ಕಿತ್ಕತನ 1,000, ಇನ್ನೊಂದ್ 1,000 1,000 ಮನ ಸಾಮಾನ್ ತಕೊತೀನಿ. ಒಂದೇ ತರ ಸೀರೆ ಉಟ್ಕೊಂಡ್ ಬರ್ಬೇಕು ಅಂತಂದಾಗ ಆಯ್ತು ಬಿಡವ, ನಿನ್ನ ಅಧ್ಯಕ್ಷರು ಮಾಡದೆ ತಪ್ಪಾಯ್ತು ಅಂದ್ಬಿಟ್ಟು ಹಂಗ ಒಪ್ಕೊಂಡ್ರು. ಈ ಅಧ್ಯಕ್ಷರು ಮೀಟಿಂಗ್ ಮುಗಿಸ್ಕೊಂಡ್ ಮನೆಗ್ ಬರ್ತಿದ್ರಲ್ಲ, ಈ ಅಧ್ಯಕ್ಷರಿಗೆ ಒಂದ್ 5-6 ವರ್ಷದ ಒಂದ್ ಗಂಡ್ ಮಗ ಆಯ್ತು. ಅಂಗನವಾಡಿಲಿ ಕುಂತಿದ್ದೆ, ಅವ್ರ ಮಮ್ಮಿ ನೋಡ್ಬಿಟ್ಟು ಓಡ್ ಬಂದು ಬಾತ್ ತಮ್ಕೊಬಿಡ್ತು. ಅಧ್ಯಕ್ಷರಿಗೆ ತಕಳಿ ತುಪಾಕಿ ಗುಂಡ ತಕ ಹೊಡ್ದಂಗ ಆಗೋಯ್ತು ಅದು. ಅಯ್ಯೋ ಶಿವನೇ, ಸದ್ಯ ಯಾರು ನೋಡ್ನಿಲ್ಲ ಸುತ್ತಮುತ್ತ. ನನ್ನ ನೋಡಿದ್ರ 15 ಜನ ಸೇರಿ ಮೀಟಿಂಗ್ ಅಲ್ಲಿ ಅಧ್ಯಕ್ಷರು ಮಾಡ್ಯಾರ. ಅಲ್ಪ ಸ್ವಲ್ಪ ಇಂಗ್ಲಿಷ್ ಕಲ್ತ್ಕೊಂಡು ಹೆಂಗೋ ನಾನು ಪ್ರೆಸ್ಟೀಜ್ ಗೌರವ ಕಾಪಾಡ್ಕೊ ಬಂದಿನಿ. ನನ್ನೊಟ್ಟಲ್ಲಿ ಉಟ್ಬಿಟ್ಟು ಈ ಮುಂಡಾಕೋಸು ಇಡೀ ಅಂಕನಾಥಪುರ ಕಿತ್ತೋಗ ಮಟ್ಕ ಓನ್ ಸಾರಿಸ್ತಲ್ಲ. ಸದ್ಯ ಯಾರು ನೋಡ್ಲಿಲ್ಲ. ಓ ನಿನ್ ಕೈ ಮುಗಿತ್ನಿ ಕೂಡ ಹೂ ಅನ್ಬೇಡ ಕೂಡ, ನನ್ ಮರ್ಯಾದೆ ಕಡಿಮೆ ಆಯ್ತಾ? ಮಮ್ಮಿ ಏನುಡ, ಮಮ್ಮಿ ಏನುಡ? ಅಯ್ಯೋ ನಿಮ್ಮವ್ವ ತಿನ್ನ ಅಮ್ಮಿ ಅಲ್ಲ, ಮಮ್ಮಿ ಏನು? ಅದು ಮಮ್ಮಿ ಅನ್ನಂಗಿಲ್ಲ, ಇವ ಬುಡಂಗಿಲ್ಲ. ಕಡ್ಡಿ ತಕೊಂಡು ಮಂಡಿ ಅಂತ ಕ್ಷಣ ಕೂತಾಳ. ಹೊಡ್ತಾವ ತಡಿನಾರ್ದೆ ಕೊನೆಗ ಮಮ್ಮಿ ಅಂತು. ಅಷ್ಟಲ್ಲ ಅಂಗನವಾಡಿಲಿ ಅಡುಗೆ ಮಾಡ್ತಾರಲ್ಲ, ಅವ್ರು ಬಂದ್ರು, ಅಧ್ಯಕ್ಷರೇ ನಿಮ್ ಹುಡುಗ ಕಿಟ್ಗಿ ಗಾಣಿ ಯಾರಲ್ಲ ಅಂತ ಬದ್ಕೋತಾರ. ಅಧ್ಯಕ್ಷರೇ, ನಿಮ್ ಹುಡುಗ ನಿಮ್ನ ನೋಡ್ಬಿಟ್ಟು ಓಡ್ ಬಂದ್ಬಿಟ್ಟ. ಚಿಕ್ಕಣ್ಣವ್ರು ಬರ್ತಿರೋದ್ರೆ ಅಧ್ಯಕ್ಷರ ಕರ್ಕೊಂಡೋಗಿ ನಾಳೆ ಅಂಗನವಾಡಿ ರಜಾ ಇದೆ ಕಳಿಸ್ಬೇಡಿ ನಿಮ್ ಹುಡುಗನ ಅಂದ್ಬಿಟ್ರು. ಅಯ್ಯೋ ಶಿವನೇ, ನಾಳಕ್ಕೆ ಅಂಗನವಾಡಿ ಹಾಳಾದ ಅಂಗನವಾಡಿ ರಜಾ ಕೊಡ್ಬೇಕಾ? ನನಗ್ ಬೇರೆ ಸಂಘದಲ್ಲಿ ಮೀಟಿಂಗ್ ಅದಲ್ಲಪ್ಪ, ಮ್ಯಾನೇಜರ್ ಸೂಪರ್ವೈಸರ್ ಎಲ್ಲರೂ ಬರ್ತಾ ಇರೋ ಹೊತ್ತಿನ ನೋಡಿದ್ರ ಮಮ್ಮಿ ಅನ್ನು ಅಂತ 6 ತಿಂಗಳಿಂದ ಹೇಳ್ಕೊಡ್ತೀನಿ ಅನ್ನಕ್ಕೆ ಬರಲ್ಲ. ಏನಾದ್ರೂ ಅವ್ವ ಅದು ಇದು ಅಂತ ಹೋಗ್ಬಿಟ್ರೆ ಮರ್ಯಾದೆ ಹೊಂಟೈತಲ್ಲ. ನಾಳ ನೋಡಿದ್ರೆ 8:30 ಇಂದ 4 ಗಂಟೆ ಮೀಟಿಂಗ್ ನಡೀತಾರೆ. ಮಧ್ಯದಲ್ಲಿ ಅದಕ್ಕೆ ಇದಕ್ಕೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಪ್ಪ? ಮುಂಡ ಕುಸಲ ನನ್ ಮಾನ ಮರ್ಯಾದೆ ಕಳೆದು ಬಿಡ್ತಲ್ಲ. ನೋಡ ಕುಸಲ, ನೋಡು ನಾಳೆ ನಿನ್ನ ಸಂಘಕ್ಕೆ ಮೀಟಿಂಗ್ ಕರ್ಕೊಂಡು ಹೋಯ್ತೀನಿ ಕಳ. ನೀ ಏನಾರ ಮಧ್ಯದಲ್ಲಿ ಒಂದಕ್ಕೆ ಹೋಗ್ಬೇಕು ಅಂದ್ರೆ ಇಷ್ಟು 10 ಗಂಟೆ ಬಿದ್ದಿರೋದಲ್ಲ, ಈಗ ಬೀಳ್ತದ ನೋಡು. ನೋಡು ಮಮ್ಮಿ ಆಡ್ಬೇಕು ಅನ್ನು ಮಾಡ್ತೀನಿ ಮಮ್ಮಿ. ಆಯ್ತಾ? ಆತು ಮಮ್ಮಿ. ಮಮ್ಮಿ ಇದ್ಕೋಬೇಕಂತ ಅಯ್ಯೋ ಮಡಗ್ಬೇಕು ನೋಡ, ನನ್ಗೆ ಅರ್ಥ ಆಯ್ತದ ತಗ. ನೋಡಿ ಅವಳೇನೋ ಹೇಳ್ಕೊಟ್ಬಿಟ್ಲು. ಈ ಗಂಡ್ಗ ಅದೇ ಅಭ್ಯಾಸ ಆಗೋಯ್ತು. ಮಮ್ಮಿ ಆಡ್ಬೇಕು, ಮಮ್ಮಿ ಮಡಗ್ಬೇಕು, ಮಮ್ಮಿ ಮಡಗ್ಬೇಕು, ಮಮ್ಮಿ ಆಡ್ಬೇಕು, ಇದೇ ಅಭ್ಯಾಸ ಆಗೋಯ್ತು. ಅವತ್ ಮೀಟಿಂಗು ಹೆಂಗೋ ಮುಗೀತು. ಈ ಸೀಕ್ರೆಟ್ ಅವ್ವ ಮಗನಿಗೆ ಬಿಟ್ರ ಅವ್ರ ಅಪ್ಪನಿಗೂ ಗೊತ್ತಿಲ್ಲ, ಅಧ್ಯಕ್ಷರ ಗಂಡನ್ಗ. ಅಧ್ಯಕ್ಷರ ಗಂಡ ಒಂದಿನ ದೂರ ಸಂಬಂಧಿಕರು ಊರ್ಗೆ ಮದ್ವೆಗೆ ಹೋಗಕ್ಕೆ ಬಿಳಿ ಸರ್ಟು ಬಿಳಿ ಪಂಚೆ ಹಾಕ ನಿಂತವ್ರ. ಈ ಗಂಡು ಅಂಗನವಾಡಿನ ಬತ್ತಾ ಇತ್ತಲ್ಲ, ಅವ್ರ ಅಪ್ಪನ ನೋಡ್ಕೊಂಡ್ಬಿಡ್ತು. ಓಹೋ, ಇವತ್ತು ನಮ್ಮ ಅಪ್ಪ ಬಿಳಿ ಸರ್ಟು ಬಿಳಿ ಪಂಚೆ ಹಾಕೊಂಡವನೇ ಅಂದ್ಮೇಲೆ ಎಲ್ಲೋ ದೂರ ಹೋಗ್ತಾವನೆ ಅಂದ್ಬಿಟ್ಟಪ್ಪ. ಏನಕ್ಕ ನಾನು ಬತ್ತೀನಿ, ನನ್ನ ಕರ್ಕೊಂಡು ಹೋಗಪ್ಪ. ಇಲ್ಲ ಕಣಪ್ಪ, ನಾನು ಬತ್ತೀನಿ, ಕರ್ಕೊಂಡು ಹೋಗೋ. ಇನ್ ನಿಂತಿದ್ರಲ್ಲ ಅಧ್ಯಕ್ಷರು, ರೇ ಅದೇ ಕರ್ಕೊಂಡು ಹೋಗಲ್ಲ ಅಂದ್ರೆ ಕರ್ಕೊಂಡು ಹೋಗ್ರಿ. ಅದಕ್ಕೆ ತಲೆ ಮೇಲೆ ಹೋಯ್ತಿದ್ರೆ ಬಸ್ ಬಂದ್ ಅಂಕಲ್ ನಿಂತದ, ಕರ್ಕೊಂಡು ಹೋಗ್ರಿ, ಹೊಟ್ಟೆ ತುಂಬಾ ಊಟ ಮಾಡ್ಕೊ ಬರ್ಲಿ ಅಂದ್ಲಿ. ಸರಿ ಬಿಡ, ಇನ್ನು ಎಂತ ಧೀರತ್ವಾಗಿರೋ ಗಂಡಸಾದ್ರೂ ಹೆಂಡತಿ ಹೇಳದ್ ಮಾತು ಕೇಳಲೇಬೇಕಲ್ಲಪ್ಪ. ನೀವು ಕೇಳಲ್ವ? ಅದಕ್ಕೆ ನೀ ಕೇಳಲ್ವಪ್ಪ. ನೀನು ಕೇಳ್ಬೇಕು, ನಿಮ್ಮ ಅಪ್ಪನು ಕೇಳ್ಬೇಕು, ಸರ್ಕಾರವೇ ಕೇಳ್ತದ. ಸರ್ಕಾರವೇ ಕೇಳತ್ಕೋತದ ಎಲ್ಲಾ ಸೌಲಭ್ಯಗಳನ್ನು ಮಾಡ್ಬಿಟ್ಟು. ಹೆಂಡತಿ ಹೇಳದ್ ಮಾತು ಕೇಳಲೇಬೇಕಲ್ಲಪ್ಪ. ಎತ್ತಿ ಆಯ್ತು ಬಿಡ ಅಂದ್ಬಿಟ್ಟು ಎತ್ತಿ ಹೆಗಲ ಮೇಲೆ ಕೂರಿಸ್ಕೊಂಡು ಬಸ್ ಹತ್ತಿ ಚೌಟ್ರಿಗೆ ಹೋದ. ಬಸ್ನ ಸ್ಟಾರ್ಟ್ ಮಾಡ್ಬಿಟ್ಟು ಅತ್ತಾಗ ನಮ್ ಕೀಬೋರ್ಡ್ ಮಾಸ್ಟರ್ ಕೇಳೋದಿಲ್ಲ. ಚೌಟ್ರಿಗೆ ಬಂದು ಒಳ್ಳೆ ಶ್ರೀಮಂತರ ಮನೆ ಮದುವೆ, ಒಂದ್ 20ರಿಂದ 30 ತಿಂಡಿ ತಿನಿಸ್ಗಳು ಮಾಡಿ ಗುಡ್ಡೆ ಹಾಕ್ಬಿಟ್ಟಾರ. ಈ ಅಪ್ಪ ಅಮ್ಮ ಇಬ್ರು ಮೊದಲನೇ ಪಂತಿಲೆ ಊಟಕ್ಕೆ ಕೂತ್ಕೊಂಡ್ರು. ಆ 20ರಿಂದ 30 ತಿಂಡಿ ತಿನಿಸ್ಗಳಲ್ಲಿ ಗಂಡು ಬಡಿಗಣ ಏನು ತಿಂತ ಇಲ್ಲಪ್ಪ. ನನ್ಗೆ ಇನ್ನೊಂದು ಅಕ್ಷಪ್ಪ, ಅಪ್ಪ ನನ್ಗೆ ಇನ್ನೊಂದು ಅಕ್ಷ ರೌಂಡಾಗ ಆಗದಲ್ಲಪ್ಪ. ಎಬ್ಬಿಟ್ಟಲ್ಲ ಕಣಪ್ಪ, ಹೋಳ್ಗ ಒಬ್ಬಟ್ಟು. 8 ಹೋಳ್ಗ ಒಬ್ಬಟ್ಟ, ಒಟ್ಟ ತುಂಬಾ ತುಪ್ಪ ಬಿಡಿಸ್ಕೊಂಡು ಒಟ್ಟ ತುಂಬಾ ಬರೀ ಹೋಳ್ಗ ಒಬ್ಬಟ್ಟು ತುಪ್ಪನೇ ತಿಂತಿ. ಇನ್ನು ಊಟ ಆಯ್ತು, ಮಲಿಕಬೇಕಲ್ಲಪ್ಪ. ಎಲ್ಲ ರೂಮ್ ನೋಡ್ತಾರೆ, ಎಲ್ಲ ಬರ್ತಿ ಆಗ್ಬಿಟ್ಟವ ನೆಂಟ್ರಿಸ್ಟ್ ಎಲ್ಲ ಮಲಿಕ ಬಿಟ್ಟಾರ. ಕೊನೆಯಲ್ಲಿ ಒಂದು ರೂಮಲ್ಲಿ 15-20 ಜನ ಮಲಿಕೊಂಡು ಸ್ವಲ್ಪ ಜಾಗ ಆಯ್ತು.
ಕಿಟಕಿ ಪಕ್ಕದಲ್ಲಿ ಮಗನ್ನ ಮಲಗಿಸ್ಬಿಟ್ಟಪ್ಪ, ಇನ್ನೆಲ್ಲೂ ಜಾಗ ಹುಡ್ಕಕ್ಕಾಗಲ್ಲ, ಮಲಿಕೊಳ್ಳೋ ಇಲ್ಲಿ ಅಂದ್ಬಿಟ್ಟು ಮಗನ್ನ ಮಲಗಿಸ್ಬಿಟ್ಟು ಪಾಪ ಇವ ಬಿಳಿ ಸರಿತ ಹಾಕ ಹೊಂಟೋಗ್ಬಿಟ್ಟಿದ್ನಲ್ಲ. ಬೆಳಿಗ್ಗೆ ಗಂಟೆ ಹಂಗೆ ಹಾಕೊಂಡ್ ಮಲಿಕೊಂಡ್ರೆ ಮುದುರ್ಕತ್ತದೆ, ಕರ್ರ ಆಯ್ತದ ಅಂದ್ಬಿಟ್ಟು ಬಿಳಿ ಸರಿತ ಕಳೆದು ಪಕ್ಕದಲ್ಲಿ ಮಡಗ್ಬಿಟ್ಟು ಕಿಟಕಿ ಪಕ್ಕದಲ್ಲಿ ಮಲಿಕೊಂಡ. ಒಂದು 12 ವಾರ ಅಷ್ಟೊತ್ತ ಆಗದ ಈ ಗಂಡು 8 ಒಳಗ ಒಬ್ಬಟ್ಟ ತುಪ್ಪ ಬಿಡಿಸ್ಕೊಂಡು ಹೊಟ್ಟೆ ತುಂಬಾ ತಿಂದಿತ್ತಲ್ಲಪ್ಪ. ತಕ್ಕಳಿ ಹೊಟ್ಟೆ ಒಳಗಡೆ ಒಳ್ಳೆ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟದ. ಅಪ್ಪ ಏನಕಂದ ಅಪ್ಪ ಮಡಗ್ಬೇಕು ಕಣಪ್ಪ ಅಂತ. ಮಧ್ಯರಾತ್ರಿ ಹಂಗಂದ್ರೆ ಏನು ಅಂತ ಈ ವೈನು ಗೊತ್ತಿಲ್ಲ ಪಾಪ. ಈ ಎಲ್ಲ ಎಂಟಿ ಹೇಳ್ಕೊಟ್ಬಿಟ್ಟಿರೋದು. ಈ ವೈನ್ಗೆ ಏನಾಯ್ತು, ಅಯ್ಯೋ ನನ್ ಗಂಡು ಅಂಗನವಾಡಿಯಿಂದ ಹಂಗೆ ಬಂದ್ಬಿಡ್ತಲ್ಲ, ಹಂಗೆ ಬಂದ್ಬಿಟ್ಟು ಎಲ್ಲಿ ಬಳಪನ ಪೆನ್ನ ಪೆನ್ಸಿಲ್ ನ ಜೇಬ್ಗೆ ಹಾಕ ಬಂದ್ಬಿಟ್ಟದ ಅಂತ ಕಾಣುತ್ತೆ. ವಾಚ್ ಮಗ್ಲಂಗ್ ಮಲಗಿತ್ತಲ್ಲ, ಒಟ್ಗೋ ಬೆನ್ಗೋ ಓದ್ತಾ ಇರ್ಬೇಕು, ಅದಕ್ ಮಡಗ್ಬೇಕು ಅಂತದ ಅಂದ್ಬಿಟ್ಟು ಹೊಸ ಅಲ್ಲಿ ಸರ್ಟ್ ಕಳ್ದ್ ಮಡಗಿನ ಕಿಟಕಿ ಪಕ್ಕದಲ್ಲಿ ಜೇಬಲ್ ಮಡ್ಬಿಟ್ಟು ಬಂದ್ ಮಲಿಕಪ್ಪ ಅಂದ. ಪುಣ್ಯಾತ್ಮನ್ ಮಗ ಬಿಳಿ ಸರ್ಟ್ ಜೇಬಲ್ ಸರಿಯಾಗಿ ಮಡ್ಬಿಟ್ಟು ಬಂದ್ ಮಲಿಕಂಡ. ಇನ್ನೊಂದ್ ಅರ್ಧ ಗಂಟೆ 3/4 ಗಂಟೆ ಕಳೀತು. ಅಪ್ಪ ಏನಕಂದ ಈಗೇನಪ್ಪ ಅಪ್ಪ ಆಡ್ಬೇಕು ಕಣಪ್ಪ. ಆಡ್ಬೇಕು ಹಂಗಂದ್ರೆ ಏನು ಅಂತ ಏನು ಗೊತ್ತಿಲ್ಲ, ಎಲ್ಲ ಎಂಟಿ ಕಣ್ಕಂದ ಮಧ್ಯರಾತ್ರಿ ಆಗದ. ಬೆಳಿಗ್ಗೆ ಅರ್ಜೆಂಟ್ ಕಣಪ್ಪ, ನಾ ಈಗ ಆಡ್ಲೇಬೇಕು. ಬೆಳಿಗ್ಗೆ ಆರ್ಕೆಸ್ಟ್ರಾ ಬರ್ತಾರ ಆಡೇ ಮನಿಕಪ್ಪ. ಬೆಳಿಗ್ಗೆ ಗಂಟೆ ಇರಕ್ಕದಪ್ಪ, ಅರ್ಜೆಂಟ್ ಕಣಪ್ಪ. ಯಾಕೋ ಹಿಡಿದಾಟ ಬಿಡಲ್ಲ ಅಂತ ಕಾಣುತ್ತ ಮುಂಡೆ ಮಗ. ನೋಡಕೋಸ ನೀ ಇಷ್ಟ ಮಾಡಿದ್ಮೇಲೆ ಮಗನೇ, ಇಲ್ಲಿ ಸುತ್ತಮುತ್ತ ನೆಂಟ್ರಿಷ್ಟ ಎಲ್ಲ ಮಲಿಕಂಡರೆ, ನೀ ಆಡೋದು ಅವ್ರೊಬ್ಬರಿಗೂ ಕೇಳಿಸ್ಬಾರ್ದು, ನನ್ನ ಒಬ್ಬನಿಗೆ ಕೇಳಿಸ್ಬೇಕು. ಹಂಗ ಅದೇನ ಮೆತ್ತಗ್ ನನ್ ಕಿವಿ ಹತ್ರಕ್ ಬಂದ್ ಆಡ್ಬೋಡಪ್ಪ ಅಂದ. ಹಂಗಂದ ತಕ್ಷಣ ತಕ್ಕಳೆ ಅಪ್ಪನಿಗೆ ಈಗ ಸಾರ ಅಯ್ಯೋ ಚೆಂಗಲ್ ಬಡಿ ಕುಸ ಹೋಯ್ತಲ್ಲಪ್ಪ, ಏನಪ್ಪ ಮಾಡ್ದ, ಆಡ್ಬೇಕು ಅಂದ್ಬಿಟ್ಟು ಇದೇನ ಮಾಡ್ದ ಬಿಡ ಮಗನಲ್ಲಿ. ಅಪ್ಪ ಮಮ್ಮಿ ಹೇಳ್ಕೊಟ್ಟಿರೋದಿದೆ ಕಣಪ್ಪ ಅಂತ ಇವನಿಗೆ ದೊಡ್ಡ ಜೀವ ಹೊಂಟಾಯ್ತು. ಏನ ಆಡ್ಬೇಕು ಅಂದ್ರೆ ಇದು ಅಂತ ಹೇಳ್ಕೊಟ್ಟಿದ್ದಾಳ. ಅರ್ಧ ಗಂಟೆಗೆ ಮುಂಚೆ ಇದು ಅದೇನ ಮಡಗ್ಬೇಕು ಅಂತಿದ್ನಲ್ಲಪ್ಪ. ನಾನು ಎಲ್ಲಿ ಬಳಪನ ಪೆನ್ನ ಪೆನ್ಸಿಲ್ ನ ಜೇಬಲ್ ಮಡಗನ ಅಂತ ನಾ ತಿಳ್ಕೊಂಡಿದ್ನಲ್ಲಪ್ಪ. ಮುಂಡ ಮಗ ಬಿಳಿ ಸೆಟ್ ಜೇಬಲ್ ಅದೇನ್ ಮಡಗಿದನೋ ಕಾಣಲ್ಲಪ್ಪ ಅಂದ್ಬಿಟ್ಟು ಸರ್ಟ ಎತ್ಕೊಂಡು ಜೇಬ ಕೈ ಹಾಕ್ತಾನೆ. ಯಾಕೆ ಹೇಳ್ತೀರಿ ಅಪ್ಪಚ್ಚಿತಿನ? ಅದಕ್ಕೆ ತಾಯಿಯಾಗಿರ್ತಕ್ಕಂಥವಳು ಮಕ್ಕಳು ಚಿಕ್ಕವರಿರಬೇಕಾದ್ರೆ ಗುರು ಹಿರಿಯರಲ್ಲಿ ಗೌರವವನ್ನ, ದೈವದಲ್ಲಿ ಭಕ್ತಿಯನ್ನ, ಸದ್ವಿಚಾರವನ್ನ, ಸನ್ಮಾರ್ಗದ ಹಾದಿಯನ್ನ ಹೇಳಿ ಮಕ್ಕಳನ್ನ ತಾಯಿಯಾಗಿರ್ತಕ್ಕಂಥವಳು ಬೆಳೆಸ್ಬೇಕಂತ ನೋಡಿ. ಯಾವ ತಾಯಿ ಮಕ್ಕಳಿಗೆ ಹೇಳ್ಬಾರ್ದು ಹೇಳ್ಕೊಡ್ತಾಳೋ ಇಂಥ ಪಚಿತಿ ಪಡಬೇಕಾಗತ್ತಂತೆ. ಅಂತ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೂ ಕೊಲೆಗಡುಕರಾಗಿ ಕಳ್ಳತನ ಮೋಸದಿಂದ ಬದುಕಿ ಹೆತ್ತವರಿಗೆ ಅಪಕೀರ್ತಿಯನ್ನ ತರ್ತಾರಂತೆ. ಯಾವ ತಾಯಿ ಮಕ್ಕಳಿಗೆ ಒಳ್ಳೆಯ ವಿವೇಕವನ್ನ ಹೇಳಿ ಬೆಳೆಸ್ತಾಳೋ ಅಂತ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಹೆತ್ತವರಿಗೆ ಕೀರ್ತಿಯನ್ನ ತರ್ತಾರಂತೆ. ನೀವು ಯಾರ ಅಡುಗೆ ಬಿಟ್ರೆ ಇಲ್ಲಿ ಒಲ್ಲದ ಮನಸ್ಸಿನಿಂದ ಧರ್ಮರಾಯರಿಗೆ ಪಟ್ಟಾಭಿಷೇಕದಿಂದ ಸಕಲ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಪ್ರತಿನಿತ್ಯ ಯಾವ ಭೀಮ ತನ್ನ ಚಿಕ್ಕಪ್ಪನಾಗಿರ್ತಕ್ಕಂಥ ಧೃತರಾಷ್ಟ್ರನನ್ನು ಅಣುಕ ಅಪಹಾಸ್ಯ ಮಾಡ್ತಾ ಇದ್ದಂತೆ. ಯಾಕಂದ್ರೆ ತಮ್ಮ 101 ಮಕ್ಕಳೆಲ್ಲರೂ ರಣಭೂಮಿಯಲ್ಲಿ ಮಡಿದ ಮೇಲೆ ಧೃತರಾಷ್ಟ್ರ, ಗಾಂಧಾರಿ, ವಿದುರರು ಕೂಡ ಧರ್ಮರಾಯರ ಆಸ್ಥಾನದಲ್ಲಿ ಕಾಲವನ್ನು ಕಳೀತಾ ಇದ್ರಂತೆ. ಹೀಗಿರುವಾಗ ಪ್ರತಿನಿತ್ಯ ಭೀಮ ತನ್ನ ಚಿಕ್ಕಪ್ಪನನ್ನ ಅಪಹಾಸ್ಯ ಅಣುಕ ಮಾಡಿ ನಗ್ತಾ ಇದ್ರೆ ಆ ಧೃತರಾಷ್ಟ್ರ ಒಂದು ದಿನ ಮಡದಿಯಾದ ಗಾಂಧಾರಿಯ ಬಳಿಗೆ ಬಂದು ಹೇಳಿದಂತೆ, ದೇವಿ ಗಾಂಧಾರಿ. ಆ ಗಂಡನ ಮುಖವನ್ನ ನೋಡಿದ ತಕ್ಷಣ ಅವನಿಗೆ ಅರ್ಥ ಆಗೋಯ್ತಂತೆ. ನೋಡಿ ತಾಯಿಗೆ, ಸ್ವಾಮಿ ಏಕೆ ಸ್ವಾಮಿ ಇಷ್ಟೊಂದು ವ್ಯಥೆ ಪಡ್ತಾ ಇದ್ದೀರ, ಏನಾಯಿತು? ದೇವಿ ಗಾಂಧಾರಿ, ನಮ್ಮ ಮಕ್ಕಳೆಲ್ಲ ರಣಭೂಮಿಯಲ್ಲಿ ಮಡಿದರು. ತುತ್ತು ಕೂಳಿಗಾಗಿ ಈ ಆಸ್ಥಾನದಲ್ಲಿ ಆ ಭೀಮನಾಡುವ ಕಡುನುಡಿಗಳನ್ನು ನಾನು ಕೇಳಲಾರೆ. ನಡೆ ಈಗಲೇ ಈ ಸಕಲ ಸಾಮ್ರಾಜ್ಯವನ್ನ ಬಿಟ್ಟು ಹೊರಟೋಗೋಣ. ಯಾರಿಗೂ ಹೇಳದೆ ಕೇಳದೆ ಗಾಂಧಾರಿ, ಧೃತರಾಷ್ಟ್ರ ಜೊತೆಗೆ ವಿದುರನ್ನು ಕೂಡ ಸಕಲ ಸಾಮ್ರಾಜ್ಯವನ್ನ ಬಿಟ್ಟು ಹೋಗ್ತಾ ಇದ್ರೆ ಅರಮನೆಯ ಉಪ್ಪರಿಗೆ ಮೇಲೆ ಕುಂತಿದೇವಿ ನೋಡ್ಬಿಟ್ಲು. ಆಹಾ ಅಕ್ಕ, ಸ್ವಲ್ಪ ತಾಳಕ್ಕ, ಓಡೋಡಿ ಬಂದಳು. ಮಗನ ಬಳಿಗೆ ಬರ್ತಾ ಇದ್ದಾಳೆ. ಕಂದ ಧರ್ಮರಾಯ. ಅಮ್ಮ ಏನು ತಾಯಿ? ಕಂದ, ನಾನು ಕೂಡ ಅವರ ಜೊತೆ ಸ್ವಲ್ಪ ಪವಿತ್ರವಾದ ಪುಣ್ಯ ತೀರ್ಥಯಾತ್ರೆಯನ್ನು ಮಾಡಿ ಬರ್ತೇನೆ ಕಣೆ. ಅಮ್ಮ, ಈಗ ತಾನೇ ಪಟ್ಟಾಭಿಷೇಕವಾಗಿ ಸಕಲ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದೀನಿ. ನಿನ್ನ ಮಗನ ಈ ವೈಭವನ್ನ ನೋಡದೆ ಹೊರಟು ಹೋಗ್ತಾ ಇದ್ದೀಯಮ್ಮ. ಧರ್ಮರಾಯ, ಸ್ವಲ್ಪ ಕಾಲ ಕಣು, ಪವಿತ್ರವಾದ ಪುಣ್ಯ ತೀರ್ಥಯಾತ್ರೆಯನ್ನು ಮಾಡಿ ಸಾಧು ಶರಣ ಜಂಗಮರ ಸೇವೆಯನ್ನು ಮಾಡಿ ವಾಪಸ್ ಮರಳಿ ಬಂದ್ಬಿಡ್ತೇನೆ ಕಣೋ. ಮಗನೇ, ನಾನು ಹೋಗೋದಕ್ಕಿಂತ ಮುಂಚಿತವಾಗಿ ನಿನಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ ಕಂದ. ಆ ತಾಯಿ ಮಗನಿಗೆ ಹೇಳ್ತಾಳೆ,
ಧರ್ಮವನೆಂದಿಗೂ ಬಿಡಬೇಡ. ಧರ್ಮವನೆಂದಿಗೂ ಬಿಡಬೇಡ. ಅಧರ್ಮವ ಮನದಲ್ಲಿ ನೆನೆಯಲು ಬೇಡ. ಅಧರ್ಮವ ಮನದಲ್ಲಿ ನೆನೆಯಲು ಬೇಡ. ಧರ್ಮವನೆಂದಿಗೂ ಬಿಡಬೇಡ. ಮಗನೇ ಧರ್ಮಜ, ರಾಜ್ಯವೇ ಬೆಳೆದರು, ಸೈನ್ಯವೇ ಬೆಳೆದರು, ರಾಜ್ಯವೇ ಬೆಳೆದರು, ಸೈನ್ಯವೇ ಬಡಿದರು, ತಿನ್ನುವ ಅನ್ನವೇ ಚಿನ್ನವೇ ಆದರು. ತಿನ್ನುವ ಅನ್ನವೇ ಚಿನ್ನವೇ ಆದರು, ಪ್ರಾಣವೇ ಹೋಗುವ ಬಳಿಗೆಯು ಬಂದರು. ಪ್ರಾಣವೇ ಹೋಗುವ ಬಳಿಗೆಯು ಬಂದರು. ಧರ್ಮವನೆಂದಿಗೂ ಬಿಡಬೇಡ, ಬಿಡಬೇಡ, ಬಿಡಬೇಡ. ಕಂದ, ಸಕಲ ಸಾಮ್ರಾಜ್ಯವೇ ಅಳಿದು ಹೋಗಲಿ, ಕೊನೆಗೆ ತಿನ್ನುವ ಅನ್ನವೇ ಚಿನ್ನವಾದರು, ಪ್ರಾಣ ಹೋಗೋಗಳಿಗೆ ಬಂದರು. ಧರ್ಮವನ್ನ ಬಿಟ್ಟು ಅಧರ್ಮದ ದಾರಿಯಲ್ಲಿ ನಡೆಯಬೇಡ ಮಗನೇ, ಎಚ್ಚರ ಎಚ್ಚರ ಎಂದು ಹೇಳಿ ಮಗನಿಗೆ ಆಶೀರ್ವಾದವನ್ನು ಮಾಡಿ ಆ ಕುಂತಿದೇವಿ ಕೂಡ ಆ ಗಾಂಧಾರಿ ಧೃತರಾಷ್ಟ್ರ ವಿದುರರ ಜೊತೆಗೆ ಆ ಪವಿತ್ರ ಪುಣ್ಯ ತೀರ್ಥಯಾತ್ರೆಗೆ ಹೊರಟರೆ ವಲ್ಲದ ಮನಸ್ಸಿನಲ್ಲಿ ಧರ್ಮರಾಯರು ಆ ಸಕಲ ಸಾಮ್ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ. ಹೀಗೆ ಕಾಲಗರುಳಿ ದಿನಗಳು ಕಳೀತಾ ಇದೆ. ದಿನ 1, 2, 3, 4 ತರದಲ್ಲಿ ಕಳೆಯಿತಾದ ವಾರ. ದಿನ 1, 2, 3, 4 ತರದಲ್ಲಿ ಕಳೆಯಿತಾದ ವಾರ. ವಾರ 1, 2, 3, 4 ಕಳೆಯಿತಾದ ಮಾಸ. ಮಾಸ 1, 2, 3, 4 ಕಳೆಯಾದ ಮಾಸ. ದಿನಗಳುರುಳಿ ವಾರಗಳು ಕಳೆದು 6 ತಿಂಗಳುಗಳು ಕಳೆಯಿತು. ಹೀಗಿರುವಾಗ ಅರಮನೆಯ ಉಪ್ಪರಿಗೆ ಮೇಲೆ ಕುಳಿತಿದ್ದಂತಹ ಧರ್ಮರಾಯರು, ಇಲ್ಲ ನನ್ನ ತಾಯಿ ಕುಂತಿದೇವಿ, ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ವಿದುರರು ಇಂದಿಗೆ ಈ ಸಕಲ ಸಾಮ್ರಾಜ್ಯವನ್ನ ಬಿಟ್ಟು ಹೋಗಿ 6 ತಿಂಗಳಾಯ್ತಲ್ಲ, ಹಿಂದೇಕೋ ಹೆತ್ತ ತಾಯಿ ಕುಂತಮ್ಮನನ್ನು ನೋಡಬೇಕು, ಕಾಣಬೇಕೆಂಬ ಹಂಬಲವಾಗ್ತಾ ಇದೆ ಅಂತೇಳಿ, ಇಲ್ಲ ಎಲ್ಲಿರುವರು ಹುಡುಕಿ ಅರಮನೆಗೆ ಕರೆತರಬೇಕು ಅಂತೇಳಿ ಧರ್ಮರಾಯರು ಪಟ್ಟದ ಕುದುರೆಯನ್ನ ಏರಿ ಕಾಡು ಮೇಡು ಋಷಿ ಮುನಿಗಳ ಕುಟೀರಗಳನ್ನ, ಪವಿತ್ರ ಪುಣ್ಯ ಕ್ಷೇತ್ರಗಳನ್ನು ಹುಡುಕಾಡ್ತಾ ಬರ್ತಾ ಇದ್ದಾರೆ. ಎಲ್ಲೂ ಕೂಡ ಕುಂತಿ ಗಾಂಧಾರಿ ಧೃತರಾಷ್ಟ್ರ ವಿದುರರ ಕಣ್ಣಿಗೆ ಕಾಣಲಿಲ್ಲ. ವಿಪರ್ಯಾಸವೆಂದರೆ 3 ಮಾಸಗಳ ಹಿಂದೆ, ಅಂದರೆ 3 ತಿಂಗಳುಗಳ ಹಿಂದೆ ಕುಂತಿದೇವಿ ಗಾಂಧಾರಿ ಧೃತರಾಷ್ಟ್ರ 3 ಜನರು ಕಾಡ್ಗಿಚ್ಚಿಗೆ ಬಲಿಯಾಗಿ ಮರಣವನ್ನು ಹೊಂದಿಬಿಟ್ಟಿರ್ತಾರೆ. ಈ ವಿಚಾರ ತಿಳಿಯದೆ ಧರ್ಮರಾಯರು ತನ್ನ ಹೆತ್ತವರನ್ನ ಕಾಡುಬೇಡನೆಲ್ಲ ಹುಡುಕಾಡ್ತಾ ಇದ್ದಾರೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ಮಹಾನುಭಾವನಾಗಿರ್ತಕ್ಕಂಥ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದರು, ಗಗನ ಮಾರ್ಗದಲ್ಲಿ ಹೋಗುತ್ತಿದ್ದ ನಾರದರು ಒಂದೊಮ್ಮೆ ಭೂಮಂಡಲವನ್ನು ಇಣಿಕೆ ನೋಡಿದರೆ ಧರ್ಮರಾಯರು ಆ ನಡುಕಾಡಿನಲ್ಲಿ ಪಟ್ಟದ ಕುದುರೆಯನ್ನು ಹೇರಿ ಹರಿದಾಡ್ತಾ ಇದ್ದಾರೆ. ಇದನ್ನು ನೋಡಿದ ಯಾವ ಮಹಾನುಭಾವ ನಾರದಯ್ಯೋ, ಪಾಪ ಧರ್ಮರಾಯನಿಗೆ ವಿಚಾರ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಡಿದಿರುವ ಅಗ್ನಿಗೆ ಆಹುತಿಯಾಗಿರುವ ತನ್ನ ಎತ್ತವರನ್ನು ಹುಡುಕಾಡ್ತಾ ಇದ್ದಾನಲ್ಲ, ವಿಚಾರ ಗೊತ್ತಿಲ್ಲ ಅಂತ ಕಾಣುತ್ತೆ ಧರ್ಮರಾಯನಿಗೆ. ಪಾಪ ನಾನು ಈಗಲೇ ಹೋಗಿ ಅವನಿಗೆ ನಡೆದಿರ್ತಕ್ಕಂಥ ವಿಚಾರವನ್ನ ಹೇಳಬೇಕು ಅಂತೇಳಿ ಯಾವ ಮಹಾನುಭಾವನಾಗಿರ್ತಕ್ಕಂಥ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದರು ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಶೇಷಶಯನ ನಾರಾಯಣ ಕಮಲನಯನ
ಕಮಲಾವದನ ಕಮಲನಯನ ಕಮಲಾವದನ ಕಮಲಾವದನ ನಾರಾಯಣ ಕಮಲಾವದನ ನಾರಾಯಣ